ವಿಷ್ಣು ಸರ್ ನನ್ನ ಇಷ್ಟೋದು ಒಂದು ಸ್ಟಿಲ್ ನ್ಯೂಸ್ ಪೇಪರಲ್ಲಿ ನೋಡಿ ಆ ಸ್ಟಿಲ್ ಅವ್ರು ಕಳಿಸಿದ್ರು, ನನಗೇನೋ ಜ್ಞಾಪಕ ಇದೆ. ಸೊ ಅವಾಗ ಅದು ಖಂಡಿತ ಸತ್ಯ. ನಿಮಗೆ ಅಷ್ಟೊಂದು ಮೆಮ್ರಿ ಪವರ್ ಹೇಗಿದೆ ಅಂತ 25 ವರ್ಷದೆಲ್ಲ ಕ್ಲಿಯರ್ ಆಗಿ ಜ್ಞಾಪಕ ಇದೆ ಅಂತ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ. ಬಟ್ ತುಂಬ ಕರೆಕ್ಟಾಗಿ ಹೇಳಿದ್ರಿ. ನನಗೆ ತುಂಬ ಆಸೆ ಇತ್ತು, ಬಟ್ ತುಂಬ ಭಯ ಇತ್ತು. ಬಿಕಾಸ್ ನಾನು ತುಂಬ ಹೊಸ ನಟಿ ಅವಾಗ, ತುಂಬ ಚಿಕ್ಕವರು. ರೆಸ್ಪೆಕ್ಟಿಂದ, ಭಯದಿಂದ ನಾನು ಕೇಳಿದೆ, ಎಲ್ಲ ನನ್ನ ಕೈಯಲ್ಲಿ ಸಾಧ್ಯನಾ ಇಷ್ಟು ದೊಡ್ಡ ಮೂವಿ. ಆ್ಯಂಡ್ ನಾನು ಉಪೇಂದ್ರ ಅವ್ರ ಹತ್ರ ಕೇಳಿದೆ. ಆಮೇಲೆ ಐ ಥಿಂಕ್ ಸರ್ದು ಯಜಮಾನ ಮೂವಿ ರಿಲೀಸ್ ಆಗಿತ್ತು ಅವಾಗ, ಅದಕ್ಕಿಂತ ಆಗಲಿಲ್ವಾ ಅದನ್ನು? ಓಕೆ. ಬಟ್ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೇನೋ ಜ್ಞಾಪಕ ಇದೆ, ಫಸ್ಟ್ ಡೇ ಮೈಸೂರು ಶೂಟಿಂಗ್ನಲ್ಲಿ ಒಂದು ಆಟೋ ಸೀಕ್ವೆನ್ಸಲ್ಲಿ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಆಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ ವಿಷ್ಣು ಸರ್ನ ನೋಡಿ ಎಷ್ಟೊಂದು ಜನ ಸೇರಿಬಿಟ್ರು, ಎಸ್ಪೆಷಲಿ ಲೇಡೀಸು, ಪ್ರೆಗ್ನೆಂಟ್ ಲೇಡೀಸು. ದಟ್ ನಾವು ಶೂಟಿಂಗ್ ಪ್ಯಾಕಪ್ ಮಾಡಿಬಿಟ್ವಿ. ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟೊಂದು ಜನ ಬಂದುಬಿಟ್ರು. ಆವಾಗ ನನಗೆ ಗೊತ್ತಾಯಿತು, ಮೈ ಗಾಡ್, ಇಷ್ಟೊಂದು ಕ್ರೇಜ್ ಇದೆ ಅವ್ರಿಗೆ. ಆ್ಯಂಡ್ ಅಷ್ಟೊಂದು ಒಳ್ಳೆ ಮನಸ್ಸು ಆ್ಯಕ್ಚುಲಿ. ಬಿಕಾಸ್ ನಾನು ತಾಯಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತ. ಆಮೇಲೆ ಹೇಳಿದರು, ನೀವು ಅಂದ್ಕೊಳ್ಳೋದು ಬೇಡ, ತಾಯಿ ನಿಮಗೆ ಕರಿಬೇಕು, ಆವಾಗ ನೀವು ಹೋಗೋದು ದರ್ಶನಕ್ಕೆ ಅಂತ ಹೇಳಿದರು. ಸೊ ಆ ಚಾಮುಂಡಿ ತಾಯಿ ಬ್ಲೆಸ್ಸಿಂಗ್ಸು ದಟ್ ನನ್ನ ಈ ಮೂವಿ ನನಗೆ ಸಿಕ್ತು ಅನ್ನೋ ಕೋಟಿಗೊಮ್ಮ ನನ್ನ ಫಸ್ಟ್ ರಿಲೀಸ್ ಆ್ಯಕ್ಚುಲಿ ಕನ್ನಡದಲ್ಲಿ. ಈವೊಂದು H2O ಶೂಟಿಂಗ್ ಮುಂಚೆ ಸ್ಟಾರ್ಟ್ ಆಗಿತ್ತು. ಸೊ 100 ಡೇಸ್ ಆಗಿ ಇವತ್ತು 25 ವರ್ಷ ಆಗಿ ತಿರ್ಗಾ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿ ತುಂಬ ಖುಷಿ ಆಯಿತು. ನಿಜವಾಗ್ಲೂ ತುಂಬ ಇಮೋಷ್ನಲ್ ಆಗ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದು ಇನ್ನೂ ಈ ಮೂವಿನ ಇಷ್ಟು ಇಷ್ಟಪಡ್ತೀರಾ. ಹಾಡುಗಳು ಇನ್ನೂ ಟಿ ವಿಯಲ್ಲಿ ಬರುತ್ತೆ, ನಾವು ಕೇಳಿ ಖುಷಿ ಪಡ್ತೀವಿ ಅಂತ ತುಂಬ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮಾತಾಡಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಕನ್ನಡ ಚಲನಚಿತ್ರ ಮೇಲೆ ಇಲ್ಲಿ ಅಂತ ಕೇಳ್ಕೊಂಡು ಒಂದು ನಮಸ್ಕಾರ. ಥ್ಯಾಂಕ್ ಯು. ವಿಷ್ಣು ಸಾರ್ ಅಂದರೆ ಶಿಸ್ತು. ಆ ಶಿಸ್ತಿನ ಅಭಿಮಾನಿಗಳ ಸಿಪಾಯಿಗಳು ನೀವು. ನಿಮಗೆ ನನ್ನ ನಮಸ್ಕಾರಗಳು. ಈ ಸಮಯ ಹ್ಯಾಕೆ ಕಳೆದಿದೆ ಅಂದರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಭಾಳ ದುಃಖನೂ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಸಿನಿಮಾ ಹಾಗೆ 25 ವರ್ಷ ಆಯಿತು. ಹಾಗೆ ಅವ್ರನ್ನ ದೈಹಿಕವಾಗಿ ಇದರಿಂದ ಹೋಗಿರೋದು 15 ವರ್ಷ ಆಗ್ತಾ ಬರ್ತಾ ಇದೆ. ಅವರು ಯಾವಾಗಲೂ ಸದಾ ನಮ್ಮಲ್ಲಿ ಇರ್ತಾರೆ ಅಂತ. ಅವ್ರ ವಿಷಯವನ್ನು ಮಾತಾಡಬೇಕು ಅಂದಾಗ ಎಮೋಷ್ನಲ್ ಆಗಿಬಿಡ್ತೀವಿ. ಈಗ ಪ್ರಿಯಾಂಕಾ ಮೇಡಮ್ ಅದನ್ನೇ ಹೇಳ್ತಾರೆ, ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ ಅಂತ. ಎಮೋಷ್ನಲ್ ಆದಾಗ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ಯಾಕಂದರೆ ಅವರ ಶಿಸ್ತನ್ನು ನೋಡಿ ಕಲಿತಂಥವ್ರುಗಳಲ್ಲಿ ಅನೇಕರು ಇರ್ತಾರೆ. ಆಮೇಲೆ ಈಗ ನಾನು ಹೇಳಿದೆ, ಈಗ ನಾನು ಇವರೆಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ಶಿಸ್ತಿನಲ್ಲಿ ಇರ್ತಕ್ಕಂಥವ್ರು, ನಮ್ಮ ಜೊತೆ ಇರ್ತಕ್ಕಂಥವ್ರೆಲ್ಲ. ಉಪೇಂದ್ರ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ದೇವರಾಜ್ ಅವರಾಗಿರ್ಬೋದು ಎಲ್ಲ. ಪ್ರಿಯಾಂಕಾ ಮೇಡಮ್ ಅವ್ರದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಾವು ಮಾಡುವಾಗ ಊಟಿನಲ್ಲಿ ಸಿನಿಮಾ ಸಾಂಗ್ ಮಾಡ್ತಾಯಿದ್ವಿ. ಕಾವೇರಿಗೆ ಕಾಲುಂಗರ ತೊಡಸಿ ಎಲ್ಲ ಅಂತ ಸಾಂಗನ್ನು ನೀವು ಕೇಳಿದ್ರು. ಅದನ್ನು ಕಲ್ಯಾಣ ಅವ್ರು ಹಾಡು ಬರ್ತಿರ್ತಕ್ಕಂಥದ್ದು. ಅದನ್ನು ಅಲ್ಲಿ ಒಂದು ಈ ರೈನ್ ಎಫೆಕ್ಟ್ ಒಂದು ಸೀನ್ ಇತ್ತು, ಸೀನಲ್ಲಿ ಮಾಡುವಾಗ. ಅಲ್ಲಿ ಊಟಿ ಅಂದರೆ ಗೊತ್ತಿರುತ್ತೆ ನಿಮಗೆ, ಭಾಳ ಚಳಿ, ನಿಯರ್ ಟು ದಿ -ಡಿಗ್ರಿ ಅಂತ ಬರ್ತದೆ. ಇದನ್ನೆಲ್ಲ ನೈಟ್ ಶೂಟಿಂಗ್ ಮಾಡ್ತಾಯಿದ್ದೀವಿ. ನೈಟ್ ಶೂಟಿಂಗ್ ಮಾಡ್ತಾ ಇದ್ದಾಗ ಟ್ಯಾಂಕರ್ ತರಿಸಿ ಟ್ಯಾಂಕರಿಂದ ನೀರು ಹಾಕಿ ಇದು ಮಾಡಿದಾಗ ತುಂಬ ಚಳಿ ತಡೆಯೋಕ್ಕಾಗ್ತಾ ಇರಲಿಲ್ಲ. ಆ ಚಳಿನೆಲ್ಲ ಹಾಕಿದ್ರು. ಅದಾದ ನಂತರ ಆ ಚಳಿನಲ್ಲೇ ಅವರು ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ಏನಾಗೋಯ್ತು ಅಂದರೆ, ಈ ನಮ್ಮ ಪ್ರೊಡಕ್ಷನ್ನಲ್ಲಿದ್ದವರು, ಅವ್ರ ಜೊತೆಗಿದ್ದವ್ರು ಏನು ಮಾಡಿದ್ರು, ಅವರು ತಣ್ಣೀರಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ, ಆಚೆ ಬಂದ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡಿದ್ರು, ಚಳಿ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಬಿಸಿನೀರು ಮೈ ಮೇಲೆ ಹಾಕ್ಬಿಟ್ರು. ಬಿಸಿ ನೀರಾಗುತ್ತೆ ಅಂದ ತಕ್ಷಣ ಅದು ಯಾವಾಗಲೂ ಆ ಥರ ಹಾಕಬಾರ್ದು. ಇಮಿಡಿಯೇಟಾಗಿ ಬಿಸಿನೀರನ್ನು ಹಾಕ್ಬಾರ್ದು. ತಣ್ಣೀರಲ್ಲಿ ಅದು ಬಂದ ತಕ್ಷಣ ಬಿಸಿನೀರಾದಾಗ ಅಲ್ಲಿ ಭಾಳ ಎಫೆಕ್ಟ್ ಆಯಿತು. ಅಂಥ ಚಳಿನಲ್ಲೂ ಅಂಥ ನಡುಗ್ತಾ ಇದ್ರೂ ಅವಾಗ ಅವ್ರಿಗೆ ಮೈ ಹುಷಾರಿಲ್ದಂಗೆ ಆಯಿತು. ಇಮಿಡಿಯೇಟಾಗಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಬಂದಾಗ ವಿಷ್ಣು ಸಾರು ನಾವೆಲ್ಲ ಓಡೋಗಿ ತಿರ್ಗಿ ಟ್ರೀಟ್ಮೆಂಟ್ ಕೊಡಿಸಿ, ಮಾನ್ಯ ದಿವಸ ಬೇಡ, ಡ್ಯಾನ್ಸ್ ಮಾಸ್ಟರ್ಗೆ ಹೇಳಿ ಅವಾಗ ತಿರ್ಗಿ ನಾಳೆ ಸೀನ್ ಇತ್ತು, ಸಾಂಗ್ ಇತ್ತು, ಬೇಡ ನಾಳೆ ಬೇಡ ಮೇಡಮ್ ಅಂದರೆ ನೀವು ನಂಬೋದಿಲ್ಲ, ಹಠ ಮಾಡಿ ತಿರ್ಗಿ ಅವ್ರು ಬಂದರು. ಅವ್ರ ತಾಯಿಯವರು ಅದೇನೋ ಬೆಂಗಾಲಿನಲ್ಲಿ ಹೇಳ್ತಾಯಿದ್ರು. ಅವಾಗ ಇವ್ ಮಾತಾಡ್ತಾ ಇದ್ದಾಗ ನಾನು ಕೇಳಿದೆ, ಮೇಡಮ್, ನಾನು ಹಿಂದಿಲೂ ಮಾತಾಡ್ತಾ ಇದ್ದೆ ಮೇಡಮ್ ಹತ್ರ, ಕ್ಯಾವೋ ಮೇಡಮ್ ಕ್ಯಾವೋ ಅಂತ. ನೇ ಕುಚ್ ಬೋಲ್ ರೇ ಮೇಡಮ್, ಆಜಿನ ಕುಚ್ ಬೋಲ್ ರೇ, ಮೈ ಶೂಟಿಂಗ್ ಆರಾಮ ಒಂದು. ನಮ್ಮಮ್ಮ ಏನು ಹೇಳ್ತಾರೆ, ಇಲ್ಲ ನಾನು ಶೂಟಿಂಗ್ ಬರ್ತೀನಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಅವತ್ತಿನ ಹಠ ಮಾಡಿದ್ರು. ಆ ಒಂದು ಮೈ ಹುಷಾರಿಲ್ಲದೆ ಇದ್ರೂ ಬಂದಂಥ ಇದೆಯಾಗಲ್ಲ. ಬಂದಾಗ ವಿಷ್ಣು ಸಾರ್ ಹಿಂಗೆ ನೋಡ್ತಾ ಇದ್ರು. ಏನು ಸರ್ ಅಂದರೆ, ಅಲ್ಲ ಹೆಣ್ಮಗುಗೆ ನಿನ್ನೆ ತಾನೇ ಹಂಗೆ ಆಗೋದು, ಆಗಲಿ ಇಮಿಡಿಯೇಟಾಗಿ ರೆಡಿಯಾಗಿ ಬಂದು ನೀವು ಶೂಟಿಂಗ್ ಮಾಡ್ತಾ ಇದ್ದೀರಲ್ಲ ನಾಗಣ, ಏನಿದು ಅಂದರು. ಇಲ್ಲ ಸರ್, ಅವರು ಕೇಳಿದೆ, ಅವ್ರ ಅಮ್ಮನಿಗೆ ಇವರೇ ಬೈತಾ ಇದ್ರು ಸರ್, ಇಷ್ಟು ಜನ ಯೂನಿಟ್ ಎಲ್ಲ ಇದ್ದಾರೆ, ನಮ್ಮ ಅಮ್ಮಂಗೆ ಗೊತ್ತಾಗೋದಿಲ್ಲ, ನಾನು ಮಾಡ್ತಿದ್ದೀನಿ ಅಂತೇಳಿ ಬಂದು ಶೂಟಿಂಗ್ ಮಾಡಿದ್ರು. ಇವೆಲ್ಲ ಒಂದು ನೆನಪುಗಳು. ಅವತ್ತಿನ ದಿವಸ ವಿಷ್ಣು ಸರ್ ಬೇಡ ಪ್ಯಾಕಪ್ ಮಾಡಿಬಿಟ್ರೆ ಹೆಂಗೆ ಅಂತಂದರು. ಇಲ್ಲ ಸರ್, ಅವರು ಮೇಡಮ್ ಅಂತ ಇವರು ಹೇಳಿದ, ನೈ ಮೈ ಕರುಂಗ ಸರ್ ಅಂತ ಹೇಳಿ ವಿಷ್ಣು ಸರ್ ಹತ್ರ ಹೇಳಿ ಸೀನನ್ನೇ ಮಾಡಿದ್ರು. ಅಲ್ಲ, ನೀವು ಮೊದಲೇ ಎಷ್ಟು ನಡೆಯೋವಾಗ ಕಳ್ಸ್ಕೊಟ್ರಿ ನಿಮ್ಮ
ಶ್ರೀರಂಗಪಟ್ಟಣದ ಶೂಟಿಂಗ್ ಮಾಡೋ ನಾನು ಬಂದಿದ್ದೆ. ಅದೇ ನಾನು ಬಂದಿದ್ದೆ, ನಾನು ಶ್ರೀರಂಗಪಟ್ಟಣದ ಅಲ್ಲ ಶಾಲೆ ಕಳ್ಸ್ಕೊಟ್ಟಿದ್ದೆ ನೋಡಿ. ಹೆಂಡ್ತಿನ ಬಿಟ್ಕೊಡೋದಿಲ್ಲ, ಅವ್ರು ಇವ್ರನ್ನ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ನಿಜವಾಗ್ಲು ಏನೋ ಸಂತೋಷದ ದಾಂಪತ್ಯ ಜೀವನವನ್ನು ಹೇಗೆ ನಡೆಸ್ತಾ ಇದ್ದಾರೆ ಅನ್ನೋದು ಇದರಲ್ಲೇ ಅರ್ಥ ಆಗ್ತದೆ, ಗೊತ್ತಾಗುತ್ತೆ. ಸೊ ಕೋಟಿಗೊಬ್ಬ ಹೇಳಬೇಕು ಅಂತಂದರೆ ಅನೇಕ ವಿಷಯಗಳಿದೆ. ಅದು ಹೇಳೋದಕ್ಕೆ ಸಾಕಷ್ಟು ಸಮಯಗಳು ಬೇಕು. ಅದು ಹೇಳಿದ್ರೆ ಒಂದು ದಿನ ಅಲ್ಲ 2 ದಿವಸನೂ ಆ ಸಿನಿಮಾ ಬಗ್ಗೆ ಮಾತಾಡ್ತಕ್ಕಂಥದ್ದು ಇರ್ತದೆ. ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಟಿಗೊಬ್ಬ ಸಿನಿಮಾ ಮಾಡಬೇಕು ಅಂದಾಗ ಈಗಾಗಲೇ ಹೇಳಿದ್ರು ಬಾಬು ಅವರು, ಭಾಷಾ ಅಂತ ಸಿನಿಮಾ ಮಾಡ್ತೀನಿ ಅಂತ. ನನಗೆ ಸುಮಾರು ಜನ ಬಂದು ಕೇಳೋರು, ಏನ್ರಿ ಭಾಷಾ ಸಿನಿಮಾ ಮಾಡ್ತಿದ್ದೀರಾ ಅಂದರು ಅಂತ ಹೇಳಿದ್ರೆ ನಾನೇನು ರಿಪ್ಲೈ ಮಾಡ್ತಾ ಇಲ್ಲ. ಅದೇನ್ರಿ ಭಾಷಾ ಸಿನಿಮಾ ಮಾಡೋಕ್ಕಾಗುತ್ತೇನ್ರಿ, ನೀವೆಲ್ಲ ಹೆಂಗ್ರಿ ಮಾಡ್ತೀರಾ ನೀವು ಅನ್ನೋರು. ಆವಾಗ ನಾನು ಯೋಚನೆ ಮಾಡಿ ಹೇಳ್ತಿದ್ದೆ, ನೀವೇನು ಮಾತಾಡೋದಲ್ಲ ಹೇಳ್ರಿ ಅಂದರು. ನಾನಂದ ಇಲ್ಲ ಸರ್, ನಾನು ಕೋಟಿಗೊಬ್ಬ ಅನ್ನೋ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂದೆ. ನಾವು ಕೋಟಿಗೊಬ್ಬ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಅದು ಆ ಸಿನಿಮಾ ಆಗಿದ್ದು ಒಂದು ಇತಿಹಾಸ ಅಂತ ಈಗಾಗಲೇ ಬಾಬು ಅವರು ಹೇಳಿದ್ದಾರೆ. 51 ದಿವಸದಲ್ಲಿ ಸಿನಿಮಾವನ್ನು ಮಾಡಿದ್ವಿ ನಾವು. 51 ಡೇಸಲ್ಲಿ ಸಿನಿಮಾವನ್ನು ಮುಗಿಸಿದ್ವಿ ನಾವು. 114ನೇ ದಿವಸದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಒಂದು ಎಕನಾಮಿಕ್ಸ್ ಕೂಡ ಇದೆ. ಇದರಲ್ಲಿ ಒಂದು ಸೀಕ್ರೆಟ್ ಇದೆ ಎಕನಾಮಿಕ್ಸ್. ಏನಂತಂದರೆ, ನಾವು ಫೈನಾನ್ಸ್ ತೊಗೊಂಡ್ರೆ 4 ತಿಂಗಳಲ್ಲಿ ಫೈನಾನ್ಸ್ಗೆ ನಾವು ದುಡ್ಡನ್ನು ಕೊಡಬೇಕು. 120 ದಿವಸದಲ್ಲಿ ಕೊಡಬೇಕು. ಸೊ 1 ದಿವಸ ಹೆಚ್ಚಾದರೂ ತಿರ್ಗಿ ಬಡ್ಡಿ ಮುಂದಕ್ಕೆ ಹೋಗ್ತದೆ. ಇವೆಲ್ಲ ಎಕನಾಮಿಕ್ಸ್ ಕೂಡ ಮನೆಯಲ್ಲಿ ಎಲ್ರಿಗೂ ಇದ್ದಿದ್ದಂಥದ್ದು. ಬಟ್ ಆದರೆ ಆ ಶಿಸ್ತು ಅಂತ ಹೇಳಿದ್ನಲ್ಲ, ಆ ಶಿಸ್ತಿನಲ್ಲಿ ನಾವು 51 ದಿವಸದಲ್ಲಿ ಸಿನಿಮಾವನ್ನು ಮುಗಿಸಿದ್ವಿ. 114ನೇ ದಿವಸಕ್ಕೆ ಸಿನಿಮಾವನ್ನು ರಿಲೀಸ್ ಮಾಡಿದ್ವಿ. 114ನೇ ದಿವಸ ರಿಲೀಸ್ ಆದಮೇಲೆ ಆ ಸಿನಿಮಾ 100 ದಿವಸ ಹೆಂಗೋಯ್ತು ಅನ್ನೋದು ನಿಮಗೆ ಎಲ್ಲ ಗೊತ್ತಿದೆ. ನೀವೆಲ್ಲ ಯಾವ ರೀತಿ ನೀವೆಲ್ಲ ಅದನ್ನು ಇಟ್ಕೊಂಡು ಮೆರವಣಿಗೆ ಮಾಡಿದಂಥ ಚಿತ್ರ ಕೋಟಿಗೊಬ್ಬ. ನಮ್ಮ ಭಾರತಿ ಮೇಡಮ್ ಅವರು ಹೇಳಿದಾಗ ಕೋಟಿಗೊಬ್ಬ ಆಗೋದಕ್ಕೆ ಕಾರಣಕರ್ತರು ನೀವು ಅಂತ ಆಗ್ಬೋದು ಈಗಾಗಲೇ ಅನ್ನೋದು ಸತ್ಯ ಅನ್ನೋದು ಇದೆ. ಇವೆಲ್ಲ ಅಭಿಮಾನಿ ದೇವರುಗಳು ಅಂತ ಹೇಳ್ತಾರಲ್ಲ, ಅದನ್ನ ಶಿಸ್ತಿನ ಸಿಪಾಯಿಗಳು ನೀವು. ಈ ಚಿತ್ರದ ಸಕ್ಸಸ್ಗೆ ಕಾರಣಕರ್ತರಾದರು ನೀವು. ಈಗ ಮಗದೊಮ್ಮೆ ಬಾಬು ಅವರು ಆ ಸಿನಿಮಾವನ್ನು, ಬಾಬು ಅವರು, ವೆಂಕಟೇಶ್ ಅವರು ಎಲ್ಲ ಸೇರಿ ಈಗ ಆ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ರೆ ನೀವು ನೋಡಿ ತಿರ್ಗಿ ಅದೇ ಯಶಸ್ಸನ್ನು ಬರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಈಗೆಲ್ಲರೂ ಮಾತಾಡೋರಿದ್ದಾರೆ. ನಾವು ಆಮೇಲೆ ಇನ್ನೊಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಮೊದಲನೇ ನಮ್ಮ ಬಾಬು ಅವ್ರು ಸೀಕ್ರೆಟ್ ಬಿಟ್ಕೊಟ್ಬಿಟ್ರು. ನಾನು ಸೀಕ್ರೆಟ್ನ ಬಿಡಬಾರ್ದು ಅಂತಿದ್ದೆ. ಒಬ್ಬ ವ್ಯಕ್ತಿಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಥವಾ ಬೆಳೀತಾ ಇದ್ದಾಗ ಒಂದು ಯವನದ ಸ್ಥಿತಿಗೆ ಬಂದಾಗ ಒಬ್ಬನಿಗೆ ಅವನ ಮನಸ್ಸಲ್ಲಿ ಒಬ್ಬ ನಾಯಕ ಅಂತ ಇರ್ತಾನೆ, ಒಬ್ಬ ಇನ್ಸ್ಪಿರೇಷನ್ ಇರ್ತಾರೆ. ಆ ಇನ್ಸ್ಪಿರೇಷನಲ್ಲಿದ್ದ ಒಂದು ಯುವಕ ಇದ್ದ. ಆ ಯುವಕನಿಗೆ ಆಗಿ ಒಂದು ವಿಷ್ಣು ಸಾಬ್ ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾಗೆ ಅವನ ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಗೂಡ್ಕೊಂಡು ಸೈಕಲ್ ಮೇಲೆ ಹೋಗ್ಕೊಂಡು ಅದಕ್ಕೆ ಒಂದು ಸ್ಟಾರ್ಗಳನ್ನು ಹಾಕ್ಕೊಂಡು ಆ ದೊಡ್ಡ ಕಟೌಟ್ ಇದ್ರೆ ಆ ಕಟೌಟ್ ಮೇಲೆ ಹತ್ತಿ ಅದಕ್ಕೊಂದು ಸ್ಟಾರ್ ಕಟ್ತಾ ಇದ್ದ. ಆ ಸ್ಟಾರ್ ಕಟ್ತಾ ಇದ್ದ ಹುಡುಗನೇ ಮುಂದೆ ಸ್ಟಾರ್ ಆಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಆ ಸ್ಟಾರ್ ಆಗಿದೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅನ್ನೋದನ್ನು ನಾನು ಹೇಳ್ತೀನಿ. ಇದನ್ನು ರೂಪ ಚಿತ್ರಮಂದಿರ ಅಂತ ನೆಲಮಂಗಲದಲ್ಲಿ ಇವಾಗೆಲ್ಲ ಅದನ್ನು ಭಾಳ ಇಂಪ್ರೂವ್ ಮಾಡಿದ್ದಾರೆ. ಆ ಥಿಯೇಟ್ರ್ನಲ್ಲಿ ಇದ್ದು ಬೆಳೆದಂಥ ಹುಡುಗ ವಿಷ್ಣು ಸರ್ ಜೊತೆಗೆ ಅವರು ಶಿಸ್ತನ್ನು ಅವರು ಕಲ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತೀನಿ ನಾನು. ಸೊ ಅದರಿಂದ ಈ 2 ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.